ನಮಸ್ಕಾರಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೆ ಅತ್ಯಂತ ಆತ್ಮೀಯರು, ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸಂಸ್ಥೆಯ ಈ ರಾಜ್ಯ ಮಟ್ಟದ ನಿಗಮದ ಅಧ್ಯಕ್ಷರು, ಎಲ್ಲಕ್ಕಿಂತ ಬಹಳ ವಿಶಿಷ್ಟವಾದಂತಂದು ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಒಬ್ಬ ಮುಖಂಡ ಅಂತ ಹೇಳ್ಬೋದು, ಮಾನ್ಯ ಮನೋಹರ್ ಅವರು. ಇವತ್ತು ನಾವೆಲ್ಲ ಮನೋಹರ್ ಅವರ ಈ ಹುಟ್ಟು ಹಬ್ಬದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯ ಮಿತ್ರರು, ಮಾಜಿ ಸಚಿವರು, ಹಾಲಿ ಶಾಸಕರಾದಂತ ಮಾನ್ಯ ರಹೀಂ ಖಾನ್ ಅವರಿದ್ದಾರೆ, ಮಾನ್ಯ ಸಲೀಂ ಅವರು, ಆನಂದ್ ಅವರು, ಮಾನ್ಯ ನಮ್ಮ ಜಯಸಿಂಹ ಅವರಿದ್ದಾರೆ, ಮತ್ತೆಲ್ಲ ಮನೋಹರ್ನ ಎಲ್ಲ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷದ ಎಲ್ಲ ನಿಷ್ಠಾವಂತ ಹೋರಾಟಗಾರರು ಅಂತ ಹೇಳ್ಬೋದು. ಅವರೆಲ್ಲ ಇಲ್ಲಿ ಉಪಸ್ಥಿತರಿದ್ದೀರಿ. ಮತ್ತೆ ಕಲಾವಿದರ ಒಂದು ತಂಡನೇ ಇದೆ ಇಲ್ಲಿ. ಸುಮಾರು ಜನ ಹಿಂದೆನೂ ಬಂದಿದ್ದೆ ನಾನು. ಅವಾಗನು ಬಹಳ ಉತ್ತಮವಾದಂತ ಒಂದು ಸಾಂಸ್ಕೃತಿಕ ಕನ್ನಡ ಮತ್ತು ಹಿಂದಿ ಗೀತೆಗಳನ್ನು ಹಾಡಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದಂಥವರು. ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಪರವಾಗಿ ಸ್ವಾಗತವನ್ನು ಬಯಸುತ್ತಾ, ಇವತ್ತು ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಹುಟ್ಟು ಸಾವಿನ ಮಧ್ಯೆ ನಾವೇನ್ ಸೇವೆ ಮಾಡ್ತೀವಿ, ಏನ್ ಸಾಧನೆ ಮಾಡ್ತೀವಿ, ಅದೇ ಶಾಶ್ವತವಾಗಿ ಉಳಿತದೆ. ನಾವು ಎಷ್ಟು ದಿವಸ ಜೀವಿತವಾಗಿರ್ತೀವಿ ಅನ್ನುವಂಥದ್ದು ಮುಖ್ಯ ಅಲ್ಲ. ನಮ್ಮ ಜೀವಮಾನದಲ್ಲಿ ಸಮಾಜಕ್ಕಾಗಿ ನಾವೇನು ಕೊಡುಗೆ ಕೊಡ್ತೀವಿ ಅದು ಬಹಳ ಮುಖ್ಯ. ಜನ ಬರ್ತಾರೆ ಹೋಗ್ತಾರೆ, ಹೆಂಗೆ ಬರ್ತಾರೆ ಗೊತ್ತಾಗೋದಿಲ್ಲ, ಹೆಂಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ. ಆದರೆ ಕೆಲವರು ಮಾತ್ರ ಈ ಭೂಮಿ ಮೇಲೆ ಬಂದು ಸಮಾಜಕ್ಕೆ, ಮುಂದಿನ ಪೀಳಿಗೆಗೆ ತಮ್ಮ ಛಾಪನ್ನು ಬಿಟ್ಟು ಹೋಗುತ್ತಾರೆ. ಆ ರೀತಿ ತಮ್ಮ ಛಾಪು ಬಿಟ್ಟು ಹೋಗುವಂತ ಒಂದು ವ್ಯಕ್ತಿ ಯಾರಪ್ಪ ಕೆಲಸ ಮಾಡಿದಂಥವ್ರು ಅಂದ್ರೆ ನಮ್ಮ ಮನೋಹರ್ ಅಂತೇಳಿ 54 ವರ್ಷ ಆಗಿದೆ. 55ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ನೋಡಿ ಅವರ ಸಮರ್ಪಣೆ ಮನೋಭಾವ, ಪಕ್ಷಕ್ಕಾಗಿ, ರಾಜ್ಯಕ್ಕಾಗಿ, ಸಮಾಜಕ್ಕಾಗಿ ಯಾವಾಗಲೂ ಹೋರಾಟದ ಒಂದು ಮನೋಭಾವನೆ. ಆ ಹೋರಾಟ ಅನ್ನುವಂಥದ್ದು ಅದೊಂದೇನು ಕೆಚ್ಚಿರುತ್ತೆ, ಅದು ಮನಸ್ಸಿನಿಂದ ಬರಬೇಕಾಗತ್ತೆ. ಯಾಕೆಂದ್ರೆ ನಾನು ಇತ್ತೀಚೆಗೆ ಕಾರ್ಯಾಧ್ಯಕ್ಷನಾದೆ 2018ರಲ್ಲಿ. ಅಂದ್ರೆ 2018ರಿಂದ ಒಂದು 8 ವರ್ಷ 10 ವರ್ಷ ನೋಡ್ತಾ ಇದ್ದೇನೆ. ಹಿಂದೆನೂ ನೋಡಿದೆ, ಅಷ್ಟು ಸಮೀಪ ಇರಲಿಲ್ಲ. ಆದರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷನಾದ ಮೇಲೆ ಏನು ನಾವು ಭಾರತೀಯ ಜನತಾ ಪಕ್ಷದ ಆಡಳಿತ ಇದ್ದಾಗ ಅವರ ಏನು ದುರಾಡಳಿತ ಇತ್ತು, ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತು, ಮತಾಂಧತೆ ಇತ್ತು, ಜಾತೀಯತೆ ಇತ್ತು, ಜನವಿರೋಧಿ ಕಾರ್ಯಕ್ರಮಗಳು ಮಾಡ್ತಾ ಇದ್ರು. ಅಂತ ಸಮಯದಲ್ಲಿ ವರಿಷ್ಠರು ನಾವು ಏನೇ ಒಂದು ತೀರ್ಮಾನ ಮಾಡಿ ನಾಳೆನೇ ಪ್ರತಿಭಟನೆ ಮಾಡಬೇಕು ಅಂದ್ರೆ ಮನೋಹರ್ ಎಲ್ಲಕ್ಕಿಂತ ಮುಂಚಿತವಾಗಿ ಅಲ್ಲಿ ಅವರ ತಂಡ ಇಟ್ಕೊಂಡು ಅಲ್ಲಿ ಸೇರೋರು.